ನಪ್ತುಂಗರ ಭವ್ಯ ಮೆರವಣಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಸಶಸ್ತ್ರಭೂಮಿ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ, ಹಜರತ್ ಸೈಯದ್ ಶಾ ಮುಸ್ತಾಫಾ ಖಾದ್ರಿ ಸಾಹೇಬ್ ಮಳಿಕೇಡ್ ಅವರ ಪಾದಗಳಿಗೆ ನಮಸ್ಕರಿಸಿ, ಲಿಂಗರಾಜಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯ ಮಿತ್ರರು, ಹಿರಿಯ ಹೋರಾಟಗಾರರಾದಂಥ ಲಕ್ಷ್ಮಣ ದಸ್ತಿ ಅವರೇ, ಶಿವರಾಜ್ ಇಂಗಿನ್ ಶೆಟ್ಟಿ ಅವರೇ, ಸಚಿನ್ ಶಿರ್ವಾಣ ಅವರೇ, ವಿಶೇಷವಾಗಿರ್ತಕ್ಕಂಥ ಈ ರಾಷ್ಟ್ರಕೂಟ ಅಮೋಘ ವರ್ಷ ಉತ್ತುಂಗದ ಮತ್ತು ಈ ಕರ್ನಾಟಕ ರಾಜ್ಯೋತ್ಸವಕ್ಕೆ ಭಾಳ ಗಂಟು ಇರ್ತಕ್ಕಂಥದ್ದು ನಂಟು. ಯಾಕಂತಂದರೆ ಈ ಕನ್ನಡ ಭಾಷೆ ಹುಟ್ಟಿರ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಮಳಿಕೇಡಿನಲ್ಲಿ ನುತ್ತುಂಗ ಮಾರ್ಗದಲ್ಲಿ ಈ ಕನ್ನಡದ ಒಂದು ಕಂಡು ಹಿಡಿದಿರ್ತಕ್ಕಂಥದ್ದು, ಹುಟ್ಟಿರ್ತಕ್ಕಂಥದ್ದು. ರಾಜ್ಯಕ್ಕೆ ಮೊದಲು ಈ ಕನ್ನಡ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಮಳಿಕೇಡಿನಲ್ಲಿ. ಇವೆಲ್ಲ ಏನಪ್ಪ ಅಂದ್ರೆ ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಇದು ರಾಷ್ಟ್ರಕೂಟದ ಚಕ್ರವರ್ತಿಯಾಗಿ ಭಾಗದಲ್ಲಿ ಮೆರೆಸು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ವಿಚಾರವನ್ನು ನಡಿಗೇರಿಯವರು ಭಾಳ ಅರ್ಥಗರ್ಭಿತವಾಗಿಂತ ಸರ್ಕಾರದ ಗಮನಕ್ಕೆ ತರಬೇಕು, ಅದನ್ನು ಮಾಡಬೇಕಂತ ಹೇಳಿ ಇವತ್ತೇ ನಮ್ಮ ರಾಜ್ಯೋತ್ಸವ ಸಮಾರಂಭದಲ್ಲಿ ಪತ್ರಿಕೆ ಮಾಧ್ಯಮದವರಿಗೆ ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಮ್ಮ ಉಸ್ತುವಾರಿ ಸಚಿವರು ಈ ಮಾತನ್ನು ಹೇಳಿದರು. ಕಲಬುರಗಿಯ ಉತ್ಸವ ಆಗಬೇಕು, ಪ್ರತಿ ತಿಂಗಳ ಉತ್ಸವ ಆಗಬೇಕು, ಒಂದೊಂದು ಕಾಲದಲ್ಲಿ ಒಂದೊಂದು ಉತ್ಸವಗಳು ಒಂದೊಂದು ತಿಂಗಳಿಗೆ ಒಂದೊಂದು ಮಾಡಬೇಕು. ಅದರಲ್ಲಿ ರಾಷ್ಟ್ರಕೂಟ ಉತ್ಸವ ಕೂಡ ಒಂದು ತಿಂಗಳ ಅದನ್ನು ಕೂಡ ಬಟ್ 12 ಉತ್ಸವಗಳು ಪ್ರತಿ ತಿಂಗಳಿಗೆ ಒಂದೊಂದು ಉತ್ಸವವನ್ನು ಕಲಬುರಗಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ರೀತಿಯಿಂದ ಅದನ್ನು ಹುಡುಕಾಡಿ ಮಾಡಬೇಕಂತ ಹೇಳಿ ಮಾಡ್ತೀನಿ. ಮುಂದಿನ ಸಲ 100% ಅರ್ಬನ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅದನ್ನು ನಾನು ಕೂಡ ಅವರ ಗಮನಕ್ಕೆ ರಾಷ್ಟ್ರಕೂಟದ ಬಗ್ಗೆ ಮಾತು ಮಾಡಿದ್ದಾರೆ. ಇದನ್ನು ಅವರ ಗಮನಕ್ಕೆ ತಂದು ನಾಡಿಗೇರಿಯವರು ಹೇಳಿದ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನು ಸರ್ಕಾರದ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದು ಈ ಕೆಲಸವನ್ನು ಆಗ್ತಕ್ಕಂಥ ರೀತಿಯಲ್ಲಿ ನಾವು ನೀವು ಸೇರಿ ಪ್ರಯತ್ನ ಮಾಡಿ ನೋಡೋಣ. ಈಗಾಗಲೇ